ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮಾರ್ಜಿನಲ್ ಕಾಸ್ಟಿಂಗಿನ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಇದನ್ನು ಕಾಸ್ಟ್ ಅಕೌಂಟಿಂಗ್ 2 ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ 2019ರಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಲಿ. ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್, ಮಾರ್ಜಿನ್ ಆಫ್ ಸೇಫ್ಟಿ, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ rupees 2,40,000, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ rupees 30 lakhs ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್. 15 ಮಾರ್ಕ್ಸ್ ಇಂದಿದ್ದು. ಡೈರೆಕ್ಟ್ ಮೆಟೀರಿಯಲ್ rupees 4.50 per unit, direct labor rupees 3 per unit, variable overheads rupees 3 per unit, fixed costs rupees 6 lakh per annum, selling price rupees 16 per unit, trade discount rupees 1 per unit, units sold 1,40,000. ಇಲ್ಲಿ ನಾವು ವೇರಿಯಬಲ್ ಕಾಸ್ಟ್ ಯಾವುದಾದ್ರು, ಫಿಕ್ಸ್ಡ್ ಕಾಸ್ಟ್ಸ್ ಮತ್ತು ಸೆಲ್ಲಿಂಗ್ ಪ್ರೈಸನ್ನು ಐಡೆಂಟಿಫೈ ಮಾಡಬೇಕು. ಡೈರೆಕ್ಟ್ ಮೆಟೀರಿಯಲ್ಲು, ಡೈರೆಕ್ಟ್ ಲೇಬರು, ವೇರಿಯಬಲ್ ಓವರ್ಹೆಡ್ಸ್ rupees 3 per unit. These costs ವರಿ ವಿತ್ ಲೆವೆಲ್ ಆಫ್ ಔಟ್ಪುಟ್ ಅಲ್ವಾ. ಹಾಗಾಗಿ ಇದನ್ನು ವೇರಿಯಬಲ್ ಕಾಸ್ಟ್ ಅಂತ ನಾವು ಕನ್ಸಿಡರ್ ಮಾಡಿ ಸೇಲ್ಸಿಂದ ಡೈರೆಕ್ಟ್ ಮಾಡಿ ಕಾಂಟ್ರಿಬ್ಯೂಷನ್ ಕಂಡುಹಿಡಿತೀವಿ. ಫಿಕ್ಸ್ಡ್ ಕಾಸ್ಟ್ಸ್ rupees 6 lakh, ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್, ಪ್ರಾಫಿಟ್. ಸೆಲ್ಲಿಂಗ್ ಪ್ರೈಸ್ rupees 16 per unit, ಟ್ರೇಡ್ ಡಿಸ್ಕೌಂಟ್ rupees 1 per unit. 16ನಲ್ಲಿ 1ಅನ್ನು ಕಳಿಬೇಕು ಯಾಕೆಂದರೆ ಟ್ರೇಡ್ ಡಿಸ್ಕೌಂಟ್ ಇದೆ. ನೆಟ್ ಸೆಲ್ಲಿಂಗ್ ಪ್ರೈಸ್ rupees 15. ಯೂನಿಟ್ಸ್ ಸೋಲ್ಡ್ 1,40,000. ಇದನ್ನು ಸೆಲ್ಲಿಂಗ್ ಪ್ರೈಸಿಂದ ಗುಣಿಸಿದರೆ ನಮಗೆ ಸೇಲ್ಸ್ ವ್ಯಾಲ್ಯೂ ಸಿಗುತ್ತೆ. ಸೆಲ್ಲಿಂಗ್ ಪ್ರೈಸ್ 15, 16 - 1 15. ಈಗ ನೋಡ್ತಾ ಹೋಗೋಣ. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್, ಪರ್ಟಿಕ್ಯುಲರ್ಸ್, ಅಮೌಂಟ್ ಪರ್ ಯೂನಿಟ್, ಟೋಟಲ್ ಅಮೌಂಟ್. ಸೇಲ್ಸ್ 15 ಇದೆ, ನೆಟ್ ಸೆಲ್ಲಿಂಗ್ ಪ್ರೈಸ್ 1,40,000 ಯೂನಿಟ್ಸು ಆಗಿರೋದು. ಸೇಲ್ಸು 21 lakh ಆಗುತ್ತೆ. 1,40,000 into 15, 21 lakh. ಲೆಸ್ ವೇರಿಯಬಲ್ ಕಾಸ್ಟ್. ಡೈರೆಕ್ಟ್ ಮೆಟೀರಿಯಲ್ 4.50 per unit, ಡೈರೆಕ್ಟ್ ಲೇಬರ್ 3, ವೇರಿಯಬಲ್ ಓವರ್ಹೆಡ್ಸ್ 3. ಟೋಟಲ್ ಆಫ್ ದೀಸ್ 10.50. ಟೋಟಲ್ ವೇರಿಯಬಲ್ ಕಾಸ್ಟ್ 10.50 rupees 10.50 per unit. ಇದನ್ನು ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇದೆಯಲ್ಲ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ವೇರಿಯಬಲ್ ಕಾಸ್ಟ್ ಇನ್ ರೂಪೀಸ್ ಸಿಕ್ತು. ಇದು ಪರ್ ಯೂನಿಟ್ 10.50 ಆಯಿತು. ಟೋಟಲ್ಲು 14,70,000. 14,70,000 rupees ಇಸ್ ದಿ ವೇರಿಯಬಲ್ ಕಾಸ್ಟ್. ಇದನ್ನು ಸೇಲ್ಸಿಂದ ಡೈರೆಕ್ಟ್ ಮಾಡಿದವಾಗ ಕಾಂಟ್ರಿಬ್ಯೂಷನ್ ಸಿಕ್ತು ನಮಗೆ. ಸೇಲ್ಸ್ ಮೈನಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್. $4.50 per unit to 6,30,000 total contribution, less fixed cost 6 lakh, profit 30,000 rupees. ಓಕೆ, ಇಲ್ಲಿ ಇದನ್ನು ಬರೀಬೇಕು ನಾವು. ಸೆಲ್ಲಿಂಗ್ ಪ್ರೈಸ್ ಹೇಗೆ ಬಂತು ಅಂತ. 16 ಲೆಸ್ ಟ್ರೇಡ್ ಡಿಸ್ಕೌಂಟ್, ನೆಟ್ ಸೆಲ್ಲಿಂಗ್ ಪ್ರೈಸ್ 15. ಓಕೆ, ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಅಂದರೆ ಕಾಂಟ್ರಿಬ್ಯೂಷನ್ ಟು ಸೇಲ್ಸ್ ರೇಷಿಯೋ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, 4.5 ಡಿವೈಡೆಡ್ ಬೈ 15 ಇಂಟು 100, 30%. 30% ಪಿ ವಿ ರೇಷಿಯೋ ಅಂದರೆ ಏನು ಅದು ಸೂಚಿಸುತ್ತೆ ಅಂದರೆ, ನಮ್ಮ ಸೇಲ್ಸು 100 ಇದ್ದಾಗ ಕಾಂಟ್ರಿಬ್ಯೂಷನ್ನು 30 ಇರುತ್ತೆ ಅಂತ. 1,000 ಇದ್ದರೆ 300 ಇರುತ್ತೆ, 10,000 ಇದ್ದರೆ 3,000 ಇರುತ್ತೆ. ಅದು ಇದರ ಅರ್ಥ. ಬ್ರೇಕ್ ಇವನ್ ಪಾಯಿಂಟ್, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂದರೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಸಿಗುತ್ತೆ. ಸೆಲ್ಲಿಂಗ್ ಪ್ರೈಸಿಂದ ಅದನ್ನು ಗುಣಿಸಿದರೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಸೇಲ್ಸ್ ವ್ಯಾಲ್ಯೂ ಸಿಗುತ್ತೆ. 6 lakh ಫಿಕ್ಸ್ಡ್ ಕಾಸ್ಟ್ ಇದೆ, ಡಿವೈಡೆಡ್ ಬೈ 4.5 ಯೂನಿಟ್ ಕಾಂಟ್ರಿಬ್ಯೂಷನ್ ಇದೆ. ಆವಾಗ ನಮಗೆ 1,33,333 ಯೂನಿಟ್ಸ್ ಸಿಕ್ತು. ಇದು ನಮಗೆ ಎಕ್ಸಾಕ್ಟ್ ಈ ವ್ಯಾಲ್ಯೂ ಬಂದಿಲ್ಲ, ಇಲ್ಲಿ 0.33 ಬಂದಿದೆ. ಇದನ್ನು ನಿಯರೆಸ್ಟ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಲಾಗಿದೆ, ಯಾಕೆಂದರೆ ಯೂನಿಟ್ಸು ಪಾಯಿಂಟಲ್ಲಿ ನಾವು ಹೇಳಲ್ಲ. ಹಾಗಾಗಿ ಅದನ್ನು ಸೆಲ್ಲಿಂಗ್ ಪ್ರೈಸಿಂದ ಗುಣಿಸಿದಾಗ 20 lakh ಸಿಕ್ತು. ಇಲ್ಲಿ 0.33 into 15 ಮಾಡಿದಾಗ 20 lakh ಸಿಗುತ್ತೆ. 33 ಏನು ಈ ರೌಂಡ್ ಆಫ್ ಮಾಡಿರೋ ವ್ಯಾಲ್ಯೂಯಿಂದನೇ ಮಲ್ಟಿಪ್ಲಿಫಿಕೇಷನ್ ಮಾಡಿದಾಗ ಇದರ ನಿಯರೆಸ್ಟ್ ವ್ಯಾಲ್ಯೂ ಸಿಗುತ್ತೆ. ಆಲ್ಟರ್ನೇಟಿವ್ಲಿ ನಮಗೆ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡಿಬಿಟ್ರೆ ಸೇಲ್ಸ್ ಬ್ರೇಕ್ ಇವನ್ ಸೇಲ್ಸ್ ಸಿಕ್ಬಿಡುತ್ತೆ ಎಷ್ಟು ಅಂತ.
ಯೂನಿಟ್ಸ್ ಬೇಕು ಅಂದರೆ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡಬೇಕು. ಈ ಥರ. ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ ಎಕ್ಸೆಸ್ ಆಫ್ ಸೇಲ್ಸ್ ಓವರ್ ಬ್ರೇಕ್ ಇವನ್ ಪಾಯಿಂಟ್. ಅದು ಎಷ್ಟು ಪರ್ಸೆಂಟ್ ಇದೆ ಸೇಲ್ಸಿಗೆ ಅಂತ. ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಪಾಯಿಂಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. 21 lakh ಸೇಲ್ಸ್ ಇದೆ, ಬ್ರೇಕ್ ಇವನ್ ಪಾಯಿಂಟ್ 20 lakhs ಡಿವೈಡೆಡ್ ಬೈ 21 lakh ಇಂಟು 100, 4.76%. 1 lakh 1 ಲಕ್ಷ ಜಾಸ್ತಿ ಸೇಲ್ಸ್ ಆಗಿದೆ ಬ್ರೇಕ್ ಇವನ್ ಪಾಯಿಂಟಿಂದ ಮೇಲೆ. 21 ಲಕ್ಷ ಮೈನಸ್ 20 ಲಕ್ಷ ಅಂದಾಗ 1 ಲಕ್ಷ ಸಿಕ್ತು ನಮಗೆ. ಇದು ಮಾರ್ಜಿನ್ ಆಫ್ ಸೇಫ್ಟಿ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದಾಗ ಸೇಲ್ಸಿಗೆ ಎಷ್ಟು ಪರ್ಸೆಂಟ್ ಒಂದು ಸಿಕ್ತು, ಅದು 4.76%. ಆ ಥರ. ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ rupees 2,40,000. 2,40,000 ಪ್ರಾಫಿಟ್ ಸಿಗಬೇಕು ಅಂದರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಯೂನಿಟ್ ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನ್ ಅನ್ನೋದು ಫಿಕ್ಸೆಡ್ ಕಾಸ್ಟು ಮತ್ತು ಪ್ರಾಫಿಟ್ಟಿಗೆ ಉಳಿದಿರತಕ್ಕಂತಹ ಸೇಲ್ಸ್ ರೆವಿನ್ಯೂ. ಅದಕ್ಕೋಸ್ಕರ ಇಷ್ಟು ಫಿಕ್ಸೆಡ್ ಕಾಸ್ಟನ್ನು ಕವರ್ ಮಾಡಿ ಇಷ್ಟು ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ ನಾವು ಎಷ್ಟು ಯೂನಿಟ್ಸನ್ನು ಸೆಲ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ನಮಗೆ ಈ ಫಾರ್ಮುಲಾದಿಂದ. 6 lakh ಫಿಕ್ಸೆಡ್ ಕಾಸ್ಟ್ ಪ್ಲಸ್ 2,40,000 ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಯೂನಿಟ್ ಕಾಂಟ್ರಿಬ್ಯೂಷನ್ 4.5. 8,40,000 ಡಿವೈಡೆಡ್ ಬೈ 4.5. ಇಲ್ಲಿ 1,86,667 ಯೂನಿಟ್ಸ್ ಸಿಕ್ತು. ಸೇಲ್ಸ್ ವ್ಯಾಲ್ಯೂ ಇದನ್ನು ಸೆಲ್ಲಿಂಗ್ ಪ್ರೈಸಿಂದ ಮಲ್ಟಿಪ್ಲೈ ಮಾಡಿದವಾಗ ಸೇಲ್ಸ್ ರಿಕ್ವೈರ್ಡ್ ಸಿಗುತ್ತೆ 28 lakh. ಇಲ್ಲಾಂದರೆ ನಾವು ಇಲ್ಲಿ ಪಿ ವಿ ರೇಷಿಯೋ ಹಾಕ್ಬಿಟ್ರೆ ಯೂನಿಟ್ ಕಾಂಟ್ರಿಬ್ಯೂಷನ್ ಬದಲು ಡೈರೆಕ್ಟಾಗಿ ಸೇಲ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ. 1,86,667 ಯೂನಿಟ್ಸ್ ಆರ್ ರಿಕ್ವೈರ್ಡ್ ಟು ಬಿ ಸೋಲ್ಡ್ ಟು ಅರ್ನ್ rupees 2,40,000 ಪ್ರಾಫಿಟ್. ಇಲ್ಲಾಂದರೆ ಇಷ್ಟು ಸೇಲ್ಸ್ ಬೇಕಾಗುತ್ತೆ ಇಷ್ಟು ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಅಂತಲೂ ಹೇಳ್ಬೋದು. ಇವೆರಡನ್ನೂ ತೋರಿಸಿದ್ರೆ ಒಳ್ಳೆಯದು. ಪ್ರಾಫಿಟ್ ವೆನ್ ಸೇಲ್ಸ್ ಆರ್ rupees 30 lakh. ಇದು ನಮಗೆ ಗೊತ್ತು. ಪ್ರಾಫಿಟ್ ಅಂದರೆ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸೆಡ್ ಕಾಸ್ಟ್. ಕಾಂಟ್ರಿಬ್ಯೂಷನನ್ನು ಪಿ ವಿ ರೇಷಿಯೋಯಿಂದ ಹೇಗೆ ಕಂಡುಹಿಡಿಯೋದು, ಸೇಲ್ಸಿಂದ ಗುಣಿಸಿದರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಕಾಂಟ್ರಿಬ್ಯೂಷನ್. 30 lakh ಇಂಟು 30%, ಕಾಂಟ್ರಿಬ್ಯೂಷನ್ rupees 9 lakh. ಪ್ರಾಫಿಟ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸೆಡ್ ಕಾಸ್ಟ್. 9 lakh ಮೈನಸ್ 6 lakh ಫಿಕ್ಸೆಡ್ ಕಾಸ್ಟ್ ಗೊತ್ತಲ್ವಾ. ಪ್ರಾಫಿಟ್ rupees 3 lakh. ಪ್ರಾಫಿಟ್ ವೆನ್ ಸೇಲ್ಸ್ ಆರ್ rupees 30 lakhs ಈಕ್ವಲ್ಸ್ rupees 3 lakh. ಈ ಥರ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಧನ್ಯವಾದಗಳು.